ಹಲೋ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ ತಾಯಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ, ಸುಖ ಸಂತೋಷ ನೆಮ್ಮದಿ ಪ್ರತಿಯೊಂದು ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಸೊ ಇದು ನಮ್ಮನೆ ವರಮಹಾಲಕ್ಷ್ಮಿ ಸೆಲೆಬ್ರೇಷನ್ ವ್ಲಾಗ್. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಫೇವ್ರೆಟ್ ಹಬ್ಬ. ಯಾವ ವರ್ಷವೂ ಮಿಸ್ ಮಾಡೋದಿಲ್ಲ. ಪ್ರತಿ ವರ್ಷ ನಾವು ಹಬ್ಬನ ಆಚರಿಸ್ತೀವಿ. ನನಗೊಂಥರ ತುಂಬ ಎಕ್ಸೈಟಿಂಗ್ ಅನಿಸುತ್ತೆ. ಪ್ರತಿಯೊಂದು ಪ್ರಿಪ್ರೇಷನ್ಸ್ ಇರ್ಬೋದು, ಪ್ರತಿಯೊಬ್ಬರನ್ನು ಮನೆಗೆ ಕರೆದು ಅರಿಶಿನ ಕುಂಕುಮ ಎಲ್ಲ ಕೊಡೋದು, ಹಾಗೆ ನಾವು ಬೇರೆಯವ್ರ ಮನೆಗೆ ಹೋಗೋದು. ಸೊ ಇದು ಒಂಥರ ಪದ್ಧತಿ ನನಗೆ ತುಂಬ ಇಷ್ಟ, ಹಾಗೆ ತುಂಬ ಗೌರವ ಇದೆ. ಆ್ಯಂಡ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. ಈಗಷ್ಟೇ ಬ್ಯಾಕ್ಗ್ರೌಂಡ್ ರೆಡಿ ಆಗಿದೆ, ಈ ಥರ ಕಾಣ್ತಿದೆ. ಇದು ಬ್ಲಿಂಕಿಟಲ್ಲಿ ಆರ್ಡರ್ ಮಾಡಿದ್ದು ಈ ಒಂದು ಸ್ಕ್ರೀನ್. ಸೊ ಈ ಫ್ಲವರ್ಸ್ ಎಲ್ಲ ಡೆಕೋರೇಟ್ ಮಾಡಿ ರೆಡಿ ಆಗಿದೆ. ಇನ್ನು ದೇವ್ರನ್ನ ರೆಡಿ ಮಾಡಬೇಕು, ಮಿಕ್ಕಿದ್ದೆಲ್ಲ ಅರೇಂಜ್ಮೆಂಟ್ಸ್ ಮಾಡಬೇಕು. ಸೊ ಅರೇಂಜ್ಮೆಂಟ್ಸ್ ಮಾಡಿದ ಮೇಲೆ ಪೂಜೆಯನ್ನು ಸ್ಟಾರ್ಟ್ ಮಾಡ್ಬೋದು. ಸೊ ನಮ್ಮ ಮನೇಲಿ ಅಡುಗೆ ಎಲ್ಲ ರೆಡಿ ಆಗಿದೆ. ಈಗ ಲಕ್ಷ್ಮಿನ ಕೂರಿಸ್ಬೇಕಷ್ಟೇ. ಕೂರಿಸಿದ್ರೆ ಕೆಲಸ ಎಲ್ಲ ಮುಗಿಯುತ್ತೆ ಆ್ಯಂಡ್ ಪೂಜೆ ಸ್ಟಾರ್ಟ್ ಮಾಡ್ಬೋದು. ನಮ್ಮ ಮನೇಲಿ ಇವತ್ತು ಏನು ಮೆನು ಅಂತ ತೋರಿಸ್ತೀನಿ. ಹಾಗೆ ಅಡುಗೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ರುಚಿಯಾಗಿದೆ ಪ್ರತಿಯೊಂದು. ನನಗೆ ನನ್ನ ತಾಯಿ ಮಾಡೋ ಅಡುಗೆ ಸಿಕ್ಕಾಪಟ್ಟೆ ಇಷ್ಟ. ಅದಕ್ಕೆ ನಾವು ಎಲ್ಲೂ ಹೋಟೆಲ್ಗೆ ಹೋಗೋದಿಲ್ಲ. ಏನೇ ಮಾಡೋದಿದ್ರು ನಮ್ಮ ತಾಯಿ ಹತ್ರನೇ ಹೇಳ್ತೀವಿ, ನನಗೆ ಇದು ಬೇಕು ಅದು ಬೇಕು ಮಾಡಿಕೊಡಿ ಅಂತ. ಅಷ್ಟು ರುಚಿಯಾಗಿ ಮಾಡ್ತಾರೆ. ಆ್ಯಂಡ್ ನನಗೆ ಬ್ರೇಕ್ಫಾಸ್ಟಲ್ಲೇ ಇಷ್ಟೆಲ್ಲ ತಿಂದು ನನಗೆ ಹೊಟ್ಟೆ ತುಂಬೋಗಿತ್ತು. ಲಂಚ್ ಕೂಡ ಮಾಡಿಲ್ಲ ನಾನು. ಸೊ ಇಟ್ ವಾಸ್ ಯಮ್ಮಿ. ಊಟ ಎಲ್ಲ ಆಯಿತು. ಈಗ ನಾವು ತಯಾರಿನ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಮನೆಯಲ್ಲಿ ಲಕ್ಷ್ಮಿನ ಕೂಡ ತೋರಿಸ್ತೀನಿ. ಇದೇ ಚಿಕ್ಕ ವಯಸ್ಸಿಂದ ನಾವು ಯೂಸ್ ಮಾಡಿದಂಥ ಲಕ್ಷ್ಮಿ. ನಾನು ಹಬ್ಬನ ಆಚರಿಸ್ದಾಗಿಂದ ಇದು. ಇನ್ನು ಅಲಂಕಾರ ಎಲ್ಲ ಮಾಡಬೇಕು, ಆಗ ಲಕ್ಷ್ಮಿ ಇನ್ನು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಅದಕ್ಕೆ ಒಂದು ಸಣ್ಣ ಸಣ್ಣ ಪೀಸಸ್ ಕೂಡ ಬರುತ್ತಲ್ಲ, ಕಣ್ಣು, ಲಿಪ್ಸ್ಟಿಕ್, ಆಮೇಲೆ ಒಂದಷ್ಟು ಜ್ಯುವೆಲ್ರಿ ಕೂಡ ಆ್ಯಡ್ ಮಾಡಬೇಕು. ಸೊ ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗಿಂದ ಇದೇ ಲಕ್ಷ್ಮಿನ ಕೂರಿಸಿ ನಾವು ಪೂಜೆ ಮಾಡಿರೋದು. ಫೋಟೋಶೂಟ್ಗಂತ ಬೇರೆ ಲಕ್ಷ್ಮಿನ ನಾವು ಯೂಸ್ ಮಾಡ್ತೀವಿ, ಬಟ್ ಇದೇ ಮುಖವಾಡ. ಸೊ ಇಟ್ ಈಸ್ ವೆರಿ ಸ್ಪೆಷಲ್. ತುಂಬ ವರ್ಷಗಳಿಂದ ನಮ್ಮ ಜೊತೆ ಈ ಲಕ್ಷ್ಮಿ ಇದೆ. ಇನ್ನೊಂದು ವಿಶೇಷತೆ ಏನು ಅಂದರೆ, ನಮ್ಮ ಮನೆಗೆ ಬೇಕಾಗಿರೋ ಎಲೆ ಇರ್ಬೋದು ಅಥವಾ ಪೂಜೆಗೆ ಬೇಕಾಗಿರೋ ಎಲೆ ಇರ್ಬೋದು, ನಾವು ನಮ್ಮ ತೋಟದಿಂದನೇ ತೊಗೋತೀವಿ. ಅಂದರೆ ನಮ್ಮ ಮನೇಲಿ ಒಂದು ಸಣ್ಣ ತೋಟ ಮಾಡ್ಕೊಂಡಿದ್ದೀವಿ. ಪ್ರತಿಯೊಂದು ಹಾಕಿದ್ದಾರೆ ನನ್ನ ತಾಯಿ. ಮಾವಿನ ಎಲೆ, ಆಮೇಲೆ ಬಾಳೆ ಎಲೆ, ಆಮೇಲೆ ಅರ್ಶಿನದ್ದು ಎಲೆ ಏನಾದರೂ ಬೇಕಿದ್ರೆ ಅದು ಸಿಗುತ್ತೆ. ನೀಮ್, ಆಮೇಲೆ ಇನ್ನೊಂದಷ್ಟು ಮೆಹಂದಿ ಗಿಡನೂ ಇದೆ ನಮ್ಮ ಮನೇಲಿ. ಸೊ ಈಗ ಪೂಜೆಗೆ ಬೇಕಾಗಿರೋ ಎಲೆನ ನಾನು ನಮ್ಮ ಮನೆಯಿಂದನೇ ಕಿತ್ಕೋತಾ ಇದ್ದೀರಿ. ಇಟ್ ಫೀಲ್ಸ್ ವೆರಿ ನೈಸ್ ಆ್ಯಂಡ್ ವೆರಿ ಸ್ಪೆಷಲ್ ಅನಿಸುತ್ತೆ ನನಗೆ ಇದನ್ನೆಲ್ಲ ನೋಡಿದಾಗ. ಪ್ರತಿದಿನ ಮೇಂಟೈನ್ ಮಾಡಬೇಕು, ತುಂಬ ಕೆಲಸ ಇದೆ. ಗಿಡಗಳನ್ನ ಬೆಳೆಸೋದು ಅಷ್ಟು ಈಸಿ ಅಲ್ಲ, ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟದ ವಿಷಯ ಅಂತಲೇ ಹೇಳ್ಬೋದು. ಬಿಕಾಸ್ ಪ್ರತಿದಿನ ಅದನ್ನು ನೋಡ್ಕೋಬೇಕು. ನಾವು ಒಂದಿನ ಎಲ್ಲೂ ಹೊರಗಡೆ ಹೋಗೋಕ್ಕಾಗಲ್ಲ. ಅಕಸ್ಮಾತ್ ಹೋದರೂ ಇವ್ರಿಗೆ ನೀರು ಹಾಕೋಕ್ಕೆ ಯಾರಾದ್ರೂ ವ್ಯವಸ್ಥೆ ಮಾಡಿಬಿಟ್ಟು ಹೋಗಬೇಕು. ಸೊ ಈಗ ಎಲೆ ಮತ್ತು ಮಾವಿನ ಎಲೆ ಪೂಜೆಗೆ ಏನು ಬೇಕೋ ಅದನ್ನು ನಾನು ಕಿತ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ. ಸೊ ಆ ಕೆಲಸನ ಮಾಡೋಣ. ನೋಡಿ, ಇದು ನಮ್ಮ ತೋಟದಲ್ಲಿ ಬಿಟ್ಟಂಥ ವಿಳೆದೆಲೆ. ಸಖತ್ತಾಗಿದೆ, ಘಮ ಅಂತೂ ಸಿಕ್ಕಾಪಟ್ಟೆ ಘಾಟಿದೆ. ಆ್ಯಂಡ್ ಇದು ಮಾವಿನ ಎಲೆ ನಮ್ಮ ತೋಟದಲ್ಲೇ ಬಿಟ್ಟಿತ್ತು. ಸೊ ಇಟ್ ಈಸ್ ವೆರಿ ನೈಸ್. ಅರಿಶಿನ ಕುಂಕುಮಕ್ಕೂ ಅಷ್ಟೇ ಇದೇ ಎಲೆನ ಕೊಡ್ತೀವಿ. ಸೊ ಚೆನ್ನಾಗಿರುತ್ತೆ. ಆ್ಯಂಡ್ ವಿಳೆದೆಲೆ ಯೂಶ್ವಲಿ ಲಕ್ಷ್ಮಿಗೆ ಕಂಪೇರ್ ಮಾಡ್ತಾರೆ. ದೀಪ ಹಚ್ಚಿದ ಮೇಲೆ ಕಿತ್ತಬಾರ್ದು, ಅದಾದಮೇಲೆ ನಾವು ಶುದ್ಧವಾಗಿರಬೇಕು ಇದನ್ನು ಯೂಸ್ ಮಾಡಬೇಕಿದ್ರೆ ಅಂತೆಲ್ಲ ಹೇಳ್ತಾರೆ. ಸೊ ಇದೇ ವಿಳೆದೆಲೆನ ನಾವು ಅರಿಶಿನ ಕುಂಕುಮಕ್ಕೆ ಕೊಡ್ತಾಯಿದ್ದೀವಿ. ನೋಡಿ, ಇವಳೆ ನನಗೆ ತೊಂದರೆ ಕೊಡ್ತಿದ್ದಾಳೆ ಆಗ್ಲಿಂದ, ಕೆಲಸ ಮಾಡೋಕ್ಕೆ ಬಿಡ್ತಾಯಿಲ್ಲ. ಚಿನ್ನು, ಹ್ಯಾಪಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಇವಳು ನಮ್ಮನೆ ಲಕ್ಷ್ಮಿ. ಮುಖ ತೋರಿಸು, ಮುಖ ತೋರಿಸೆ ಚಿನ್ನು. ಬಾಯ್ ಬೇಗ ಬಾಯ್ ತೋರಿಸು.
ಇವಾಗ ನಾಚ್ಕೊಂಡು ಓಡಾಡ್ತಿದ್ದಾಳೆ. ಬನ್ನಿ, ಗುಡ್ಗಳಲ್ವ ನೀನು. ಅಂತೂ ಇಂತೂ ದೇವರಿಗೆ ಹೆಂಗೋ ಮಾಡಿ ಸೀರೆ ಉಡ್ಸಾಯಿತು. ಸೊ ಇವಾಗ ಜ್ಯುವೆಲ್ರಿಗೆ ಹಾಕ್ತಾ ಇದ್ದೀವಿ. ಇನ್ನು ದೇವ್ರ ಮುಖ ಇಟ್ಟಿಲ್ಲ, ಕಂಪ್ಲೀಟ್ ಅಲಂಕಾರ ಆಗಿಲ್ಲ, ಇನ್ನೊಂದು ಹಾಫ್ ಆನ್ ಅವರ್ ಕೆಲಸ ಆಯಿತು. ಸೊ ನಮ್ಮ ಮಹಾಲಕ್ಷ್ಮಿ ರೆಡಿ ಆಗಾಯಿತು, ಪೂಜೆಗೆ ತಯಾರಾಯಿತು. ನಮ್ಮ ತಾಯಿ ಆಲ್ರೆಡಿ ಪೂಜೆ ಮಾಡಾಯಿತು, ನಾನಿನ್ನ ಪೂಜೆ ಮಾಡಬೇಕಷ್ಟೆ. ಸೊ ಇದು ನಮ್ಮ ಮನೆ ಲಕ್ಷ್ಮಿ. ನಿಮ್ಮ ಮನೇಲಿ ಕಾಮೆಂಟ್ ಮೂಲಕ ತಿಳಿಸಿ ವರಮಹಾಲಕ್ಷ್ಮಿ ಹಬ್ಬ ಹೇಗಿತ್ತು ಅಂತ. ಐ ವಿಲ್ ಬಿ ರಿಯಲಿ ಎಕ್ಸೈಟೆಡ್ ಟು ನೋ. ಹಾಗೆ ಇನ್ನೊಂದು ವಿಷಯ ಏನು ಅಂದರೆ, ಇವತ್ತು ಮ್ಯಾನಿಫೆಸ್ಟ್ ಮಾಡೋಕ್ಕೆ ತುಂಬ ಒಳ್ಳೆಯ ದಿನ ಅಂತ ಹೇಳ್ತಾರೆ. ಯಾಕೆ ಅಂದರೆ ಇವತ್ತು 8ನೇ ತಾರೀಕು ಆಗಸ್ಟ್ 8th. ಸೊ ಇದೊಂದು ತುಂಬ ವಿಶೇಷವಾದ ದಿನ. ನೀವು ಏನೇ ಮ್ಯಾನಿಫೆಸ್ಟ್ ಮಾಡಿದ್ರು ಅದು ನಿಮ್ಮ ಲೈಫಲ್ಲಿ ನಿಜ ಆಗುತ್ತೆ ಆದಷ್ಟು ಬೇಗ. ಲಯನ್ಸ್ ಗೇಟ್ ಪೋರ್ಟಲ್ ಅಂತ ಹೇಳ್ತಾರೆ, ಅದೇನೋ ಓಪನ್ ಆಗುತ್ತೆ ಆ ಒಂದು ಪೋರ್ಟಲ್ ಈ ಟೈಮಲ್ಲಿ 8 ಗಂಟೆಗೆ, 8ನೇ ತಾರೀಕು 8ನೇ ತಿಂಗಳು. ಸೊ ನೀವೇನಾದರೂ ಮ್ಯಾನಿಫೆಸ್ಟ್ ಮಾಡಿದರೆ ಅಥವಾ ನಿಮಗೇನಾದರೂ ಈ ವಿಷಯ ಗೊತ್ತಿದ್ದರೆ ಅದನ್ನು ಕಾಮೆಂಟ್ ಮೂಲಕ ತಿಳಿಸಿ. ಆ್ಯಂಡ್ ಐ ವಿಲ್ ಬಿ ರಿಯಲಿ ಹ್ಯಾಪಿ ಟು ನೋ ನಾನೇನು ಮ್ಯಾನಿಫೆಸ್ಟ್ ಮಾಡಿದೆ, ನನಗೇನು ನಿಜ ಆಯಿತು ಅನ್ನೋದನ್ನ ನಾನು ಮುಂದಿನ ವೀಡಿಯೋಲಿ ನಾನು ನಿಮಗೆ ತಿಳಿಸ್ತೀನಿ. 8 ಗಂಟೆ ಆಯಿತು. ಈ ಚೀಟಿಲಿ ನನ್ನ ಇಂಟೆನ್ಷನ್ಸ್ ಏನೇನಿದೆ ಪ್ರತಿಯೊಂದು ಬರೆದು ನಾನು ಅದನ್ನು ಬರ್ನ್ ಮಾಡಿ ಜಸ್ಟ್ ಅಂತ ಮಾಡ್ತೀನಿ. ಸೊ ಲೆಟ್ ದ ಯೂನಿವರ್ಸ್ ಟೇಕ್ ಕೇರ್ ಆಫ್ ದ ರೆಸ್ಟ್. ಆ್ಯಂಡ್ ನಿಮ್ಮ ಜೀವನದಲ್ಲೂ ನೀವು ಏನೇನು ಅಂದ್ಕೊಂಡಿದ್ರೋ ಪ್ರತಿಯೊಂದು ನಮಗೆ ಸಿಗಲಿ ಅಂತ ನಾನು ವಿಶ್ ಮಾಡ್ತಾ ಇದ್ದೀನಿ. Done. ಓಂ ವಿಕೃತ್ಯೇ ನಮಃ. ಓಂ ವಿದ್ಯಾಯ ನಮಃ. ಓಂ ಸರ್ವಭೂತಹಿತಪ್ರದಾಯ ನಮಃ. ಓಂ ಶ್ರದ್ಧಾಯ ನಮಃ. ಓಂ ವಿಭೂತ್ಯೇ ನಮಃ. ಓಂ ಸುರಭ್ಯೇ ನಮಃ. ಓಂ ಪರಮಾತ್ಮಿಕಾಯೇ ನಮಃ. ಓಂ ವಾಚೇ ನಮಃ. ಓಂ ಪದ್ಮಾಲಯ. ಇದು ನಮ್ಮನೆ ಮೆನು. ಪುಳಿಯೋಗರೆ, ಚಿತ್ರಾನ್ನ, ಕೋಸಂಬರಿ, ಹಾಗೆ ಬೋಂಡ, ಪಾಯಸ, ಅನ್ನ ಸಾಂಬಾರು, ನುಗ್ಗೆಕಾಯಿ ಸಾಂಬಾರು ತುಂಬಾ ಟೇಸ್ಟಿಯಾಗಿದೆ, ಹಾಗೆ ಹಪ್ಪಳ. ವರಮಹಾಲಕ್ಷ್ಮಿ ತುಂಬ ಚೆನ್ನಾಗಿತ್ತು, ನೆಮ್ಮದಿ ಅನ್ನಿಸ್ತು ಪೂಜೆ ಮಾಡಿದ್ದು. ಆ್ಯಂಡ್ ಒಂಥರ ಒಳ್ಳೆ ಫೀಲಿಂಗ್ ಇತ್ತು. ಇದು ನನ್ನ ಮದುವೆ ಆದಮೇಲೆ ಫಸ್ಟ್ ಹಬ್ಬ. ಸೊ ಇಟ್ ಈಸ್ ವೆರಿ ಸ್ಪೆಷಲ್. ಫಸ್ಟ್ ಏನೇ ಆದರೂ ತುಂಬ ಸ್ಪೆಷಲ್ ಆಗಿರುತ್ತೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಈ ಹಬ್ಬದಲ್ಲಿ ಸ್ಪೆಷಲಿ ನನಗೆ ಅಲಂಕಾರ ಅಂದರೆ ಚಿಕ್ಕ ವಯಸ್ಸಿಂದ ತುಂಬ ಇಷ್ಟ ಆಯಿತು. ಚಿಕ್ಕ ವಯಸ್ಸಿಂದ ನಾನು ಸೀರೆ ಉಟ್ಕೊಂಡು
ದೇವ್ರಿಗೆ ಅಲಂಕಾರ ಮಾಡಿದ್ದು, ಪ್ರತಿಯೊಬ್ಬರು ಮನೆಗೂ ಅರ್ಶಿನ ಕುಂಕುಮಕ್ಕೆ ಹೋಗಿದ್ದೆ ನೆನಪಾಗ್ತಿತ್ತು. ಸೊ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದಿನ ವೀಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್ ಆಫ್ ಯು ಸೆಲ್ಫ್, ಬಾಯ್. ಆ್ಯಂಡ್ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ನಿಮ್ಗೆಲ್ಲರ ಮೇಲೂ ಇರಲಿ ಅಂತ ವಿಶ್ ಮಾಡ್ತೀನಿ. ಬಾಯ್.